ಇಂದಿನ ಆಗಸ್ಟ್ 29 ಕೊಡಗು ಜಿಲ್ಲೆಯ ಅರಣ್ಯ ಇಲಾಖೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಷ್ಟ್ರೀಯ ಸಂಘಟನೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಕೊಡಗು ಜಿಲ್ಲೆಯ ಅರಣ್ಯ ಡ್ಯಾಮ್ಗಳು ಇರ್ತಕ್ಕಂಥ ಆನೆ ಕ್ಯಾಂಪ್ನಲ್ಲಿ ಇವತ್ತು ನಾವು ವಿಶ್ವ ಆನೆ ದಿನದ ಅಂಗವಾಗಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಆನೆ ಮತ್ತು ಮಾನವ ಸಂಘರ್ಷ ನಡೀತಾ ಇರೋದಕ್ಕೆ ತಡೆಗಟ್ಟಲಿಕ್ಕೆ ಆನೆ ಜೀವನವಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೊಡಗು ಜಿಲ್ಲೆ ಇಲ್ಲಿನ NSS ಮತ್ತು ಎಕೋ ಬಳಸಿಕೊಂಡು ಸಂಸ್ಥೆ ಇವತ್ತು ಈ ವಿಚಾರ ಸಂಕಿರಣದಲ್ಲಿ ಮಕ್ಕಳು ಪಾಲ್ಗೊಂಡು ಆನೆ ಮತ್ತು ಮಾನವ ಸಂಘರ್ಷ ಹೇಗಾಗ್ತದೆ, ಕಾರಣಗಳನ್ನು ತಡೆಗಟ್ಟಲು ಹೇಗೆ, ಅರಣ್ಯ ಮತ್ತು ವನ್ಯಜೀವಿ ಸಂಘಟನೆ ಬಗ್ಗೆ ಮಾಹಿತಿ ನೀಡಿದರೆ ಮಕ್ಕಳು ಕೂಡ ಅದರ ಸಿಕ್ಕಲ್ಲಿ ಪಾಲ್ಗೊಂಡು ಮಾಹಿತಿ ನೀಡುತ್ತಾರೆ. ನಮ್ಮೆಲ್ಲರೂ ಕೂಡ ಅರಣ್ಯ, ವನ್ಯಜೀವಿ ಹಾಗೂ ಜೀವ ಸಂಪತ್ತು ಉಳಿಸೋದು ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರದಲ್ಲಿ ಎಲ್ಲ ಜೊತೆಗಾಗಿದ್ದು ಪ್ರೇಮಕುಮಾರ್ PG ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾಧ್ಯಕ್ಷ ಮಧ್ಯಪ್ರದೇಶ ಸರ್ಕಾರಿ ಪರಿಷತ್ ಕೊಡಗು ಜಿಲ್ಲೆ ಇಲ್ಲಿ ನಮ್ಮ ಶಾಲೆಯ ಸ್ಕೌಟ್ಸ್ NSS ಮತ್ತು ಪರಿಸರ ಸಂಘದ ಆಶ್ರಯದ ಮಕ್ಕಳಿಗೆ ನಿರಂತರವಾಗಿ ಪರಿಸರದ ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕಾಗಿದೆ. ಪರ್ಟಿಕ್ಯುಲರ್ನಾಗಿ ಆನೆ ಮತ್ತು ಮಾನವ ಸಂಘರ್ಷ ಬಹಳ ಪ್ರಮುಖವಾಗಿರುತ್ತದೆ. ಅದಕ್ಕೋಸ್ಕರ ಮಕ್ಕಳು ಕೂಡ ಇವತ್ತು ಪರಿಸರದಲ್ಲಿರ್ತಕ್ಕಂಥ ಈ ಆನೆ ಮತ್ತು ಮಾನವ ಸಂಘರ್ಷಗಳನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಯೋಜನೆ ರೂಪಿಸಿ ಅವರು ಪರಿಹಾರ ಕಂಡುಕೊಳ್ಳಲಿಕ್ಕೆ ವಿಜ್ಞಾನಗಳ ಮಾದರಿಯಲ್ಲಿ ಮಕ್ಕಳ ವಿಜ್ಞಾನ ಸಮಾವೇಶ, ನ್ಯಾಷನಲ್ ಚಿಲ್ಡ್ರನ್ಸ್ ಮಕ್ಕಳ ವಿಜ್ಞಾನ ಸಮಾವೇಶ ಪಾಲ್ಗೊಂಡು ಪ್ರಬಂಧನ ಮಂಡಿಸ್ತಾರೆ. ಈ ಬಗ್ಗೆ ಹೆಚ್ಚು ತಿಳ್ಕೊಂಡು ಮಾಡಿದರೆ ಮುಂದಿನ ಭವಿಷ್ಯದಲ್ಲಿ ಉತ್ತಮ ಪರಿಸರ ಸಂರಕ್ಷಣೆ ಮಾಡ್ತಾರೆ, ಉತ್ತಮ ವಿಜ್ಞಾನಿಗಳಾಗಿ ಕೂಡ ಸಹಾಯ ಮಾಡ್ತಾರೆ. ಇದು ಉತ್ತಮವಾದಂಥ ಕಾರ್ಯಕ್ರಮ. ಕೊಡಗು ಜಿಲ್ಲೆಯ ಹಾರಂಗಿಯಲ್ಲಿರ್ತಕ್ಕಂಥ ಆನೆ ಶಿಬಿರದ ಕ್ಯಾಂಪ್ನಲ್ಲಿ ಇವತ್ತು ಆನೆ ಮತ್ತು ಮಾನವ ಸಂಘರ್ಷ ವಿಶ್ವ ಆನೆ ದಿನದಲ್ಲಿ ಭಾಳ ಉಪಯುಕ್ತವಾಗುತ್ತೆ. ಎಲ್ಲರೂ